ಮೈಸೂರು ಟ್ರಿಪ್ ಅಂತೂ ಚೆನ್ನಾಗಿತ್ತು. ನಾವು ಈ ಗ್ಯಾಪಲ್ಲಿ ನಾವೇನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ ಅಂತಂದರೆ, ಫಾಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಮಳೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ, ಬಿಸಿಲು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಹೆವಿ ಬಿಸಿಲಿದೆ ಮಧ್ಯಾಹ್ನ ಟೈಮಲ್ಲಿ ಮಾತ್ರ. ಫುಲ್ಲು ಶೆಕೆ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಫುಲ್ ಕೋಲ್ಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಇಟ್ಸ್ ಲೈಕ್ ಒನ್ ಡೇಲಿ ಎಲ್ಲ ವೆದರ್ಸ್ ಕಂಡೀಷನ್ಸು ನೋಡಿದ್ದೀನಿ. ಹಾಯ್ ಗಾಯ್ಸ್, 1 ಸೆಕೆಂಡ್ ಡೋರ್ ಎತ್ಬಿಡ್ತೀನಿ, ವಾಯ್ಸ್ ಕೇಳಿಸಲ್ಲ ಆಮೇಲೆ. ಹಾಯ್ ಗಾಯ್ಸ್, ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಸೊ ಇವತ್ತು ಫಸ್ಟ್ ಎಲ್ಲರೂ ಹಾಯ್ ಸೊಲ್ಲ ಬಾಯ್. ನಮ್ಮ ವ್ಲಾಗ್ ಕಂಟೆಂಟ್ ಏನಂತಂದರೆ, ನಾನು ಮೈಸೂರಿಗೆ ಹೋಗ್ತಾ ಇದ್ದೀರಿ ಇವತ್ತು, ನಮ್ಮ ಆಫೀಸ್ ಬಾಯ್ಸ್ ಎಲ್ಲ. ಹಂಗೆ ನೀವೆಲ್ಲರೂ ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಎಂಜಾಯ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಆ್ಯಂಡ್ ಹಿಯರ್ ವಿ ಗೋ ಗೈಸ್, ವಿ ಆರ್ ಗೋಯಿಂಗ್ ಟು ಸಿಂಗ್ ದಿಸ್ ಸಾಂಗ್ ಇನ್ ತೆಲುಗು ಆ್ಯಂಡ್ ತಮಿಳ್. ಗೈಸ್ ಏನು ಗೊತ್ತಾ, ನನ್ನ ಲಿಸನ್ ಹಿಯರ್, ಮೈ ಜಾನ್ವಿ ಕಪೂರ್ ಈಸ್ ಕಮಿಂಗ್. ಏನು ಗೊತ್ತಾ, ಇವನು NTR ಅನ್ಕೊಂಡ್ಬಿಟ್ಟವನೇ, ಇದು ಆ್ಯಕ್ಚುಲಿ ಜಾನ್ವಿ ಕಪೂರ್. ಕ್ಯೂಟ್ ಆಗಿದೆ. ಒಂದು 1.5 hour ಆಯ್ತಲ್ಲ, 1.5 hour ಬೆಂಗಳೂರಿಂದ ಬಂದ್ರಿ. ಈಗ ಯಾವುದೋ ಒಂದು ನಮ್ಮ ಪವನ್ ಅವರು ಒಂದು ಪ್ಲೇಸ್ನ ಸಜೆಸ್ಟ್ ಮಾಡ್ತಿದ್ದಾರೆ ಕಾಫಿ ಟ್ರೈ ಮಾಡೋದಕ್ಕೆ. ಲೆಟ್ಸ್ ಗೋ ಅಂಡ್ ಟ್ರೈ ದರ್. ಕಾಫಿ ಇರಲ್ವಾ? ಐಸ್ ಕ್ರೀಮ್ ಟ್ರೈ ಮಾಡೋದಕ್ಕೆ. ಮೆರಾಕಿ. ಆಂಬಿಯನ್ಸ್ ಟು ಗುಡ್. ಇಲ್ಲ ತಿನ್ನಿ, ಪರವಾಗಿಲ್ಲ, ಎರಡೂ ಚೆನ್ನಾಗಿದೆ ಗೈಸ್. ಸೊ ನೆಕ್ಸ್ಟ್ ಟೈಮ್ ಈ ಕಡೆ ಬಂದಾಗ, ಇದು ಯಾವ ಊರಿದ? ಚನ್ನಪಟ್ಟಣದಲ್ಲಿ ಮಿರಾಕಿಲಲ್ಲಿ ಟ್ರೈ ಮಾಡಿ. ಈ ಮಾಡಲ್ ಫೋಟೋಶೂಟ್ ಇನ್ನೂ ಆಗಿಲ್ಲ ಬ್ರೋ. ಮೈಸೂರಲ್ಲಿ ತಗೊಳ್ಳೋಣ ಬನ್ನಿ ಬ್ರೋ. ಕಂಟಿನ್ಯೂ ದಿ ರೈಡ್. ಹೋಗೋದು ಮಾಮೂಲಿ, ಬಿಡದಂದಿರೋ ಬೆಸುಗೆತೆಗಳು ಎಲ್ಲ ಕ್ಷಣವು ಕಲ್ಪನೆಗೂ ಮೀರಿದೆ. ಕನಸಲ್ಲಿ ಅಲೆಲೆಲೆ ಬಳಿ ಬಂದು ಅಲೆಲೆಲೆ ಮುದ್ದಾಡಿ ಅಯ್ಯೋ ಕತೆ ಕುಳಿತಾಳೆ. ಏನು ಸೊಗ್ಗೆ ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ, ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಅಲ್ಲ. ಗಡ್ಡೆನ ಗೋಡೆ ಅಲ್ಲಿನ ಯಾವ ಖಾಲಿ ಡಬ್ಬಕ್ಕೆ ಒಂದು ಸಣ್ಣ ಕಲ್ಲು ಬಿದ್ದಂಗಾಯ್ತು. ಡಬ್ಬ ಯಾತಕ್ಕೆ ಸೌಂಡು ಮಾಡುತ್ತೋ ಯಾವನಿಗೊತ್ತು, ಯಾವನಿಗೊತ್ತು. ಇವಳು ಸಿಕ್ತಾಳ ಕೈ ಕೊಡ್ತಾಳ ಯಾವನಿಗೊತ್ತು. ಇನ್ನೊಂದು ಸಾಯೋ ಸ್ಟೇಜ್ ಬಂತು ಗಾಯ್ಸ್. ಜಸ್ಟ್ ನಾವು ಮೈಸೂರಿಗೆ ಎಂಟ್ರಿ ಆದ್ರೆ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೋ ಟೆಂಪ್ಟಿಂಗ್ ಟು ವಾಟ್. ಇಲ್ಲ, ವೆದರ್ ಮಾತ್ರ ಚೆನ್ನಾಗಿದೆ. ಮೈಸೂರು ಆಕ್ಚುಲಿ ಕೂಲೇ, ಈ ವೆದರ್ ಇಂದ ಇನ್ನೂ ಕೂಲ್ ಆಗಿದೆ. ಸಾಂಗ್ ಮಳೆ ಏನು ನಿನ್ನ ಹನಿಗಳ ಲೀಲೆ ಮಳೆ ಮುಂಗಾರು ಮಳೆ ಏನು ನಿನ್ನ ಹನಿಗಳ. ನಾವೆಲ್ಲ ಆಲ್ಮೋಸ್ಟ್ ಎಲ್ಲರೂ ಮೈಸೂರಿಗೆ ಬಂದಿದ್ದೀರಿ, ಬಟ್ ಈಸ್ ದ ಫಸ್ಟ್ ಟೈಮರ್. How excited are you? So excited. I saw the palace right now. It's so good. Because he is from Tamil Nadu. He is Tamil Selvan. And Mysore is the best place, bro. Guys, we are in the JP Nagar of Mysore. And namdu stay ಬಂದ್ಬಿಟ್ಟು ರಾಯಲ್ ತಸ್ಕರ್ ಲಕ್ಸುರಿ ಅಪಾರ್ಟ್ಮೆಂಟ್ ಅಂತ. ಲೆಟ್ಸ್ ಗೋ ಇನ್. 2 BHK ಮನೆ ಮಾಡಿದ್ದಾರೆ. ನಾನಂತೂ ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಇಷ್ಟರಲ್ಲಿ ವಾವ್, ಲೈಟ್ಸ್ ಎಲ್ಲೋ. ಗೈಸ್ ಬನ್ನಿ ನಾನು ಹೋಮ್ ಟೂರ್ ಮಾಡ್ತೀನಿ. ದಿಸ್ ಇಸ್ ದ ಲಿವಿಂಗ್ ರೂಮ್.
ಓಕೆ ನೆಕ್ಸ್ಟ್ ಬನ್ನಿ. ದಿಸ್ ಈಸ್ ರೂಮ್ 1. ವಾವ್, ಚೆನ್ನಾಗಿದೆಯಲ್ಲ. ನೆಕ್ಸ್ಟ್ ಇದು ರೂಮ್ 2. ನಡಿ ಸೈಡ್ ಬಾ. ದಿಸ್ ಈಸ್ ರೂಮ್ 2. ಸ್ಲೈಡಿಂಗ್ ಫ್ರಿಡ್ಜ್ ಇದೆ, ಬಟ್ ನಾವು ಥ್ಯಾಂಕ್ ಯು ವೈಷ್ಣವಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾವು ನಿಮ್ಮ ರಿಸೆಪ್ಷನ್ಗೆ ಬರ್ತಾ ಇದ್ದೀರಿ. ಎಲ್ಲೆಲ್ಲೂ ನಾನೇ ರಿಲ್ಯಾಕ್ಸ್ ಆಗಿದ್ದಾಯಿತು. ಈಗ ಡೈರೆಕ್ಟ್ ರೆಡಿ ಆಗಿಬಿಟ್ಟು ರಿಸೆಪ್ಷನ್ಗೆ ಹೋಗ್ಬಿಡೋಣ. ದಿಸ್ ಇಸ್ ಮೈ ಔಟ್ಫಿಟ್ ನಾವು. ಆಮೇಲೆ ಈಗ ರೆಡಿ ಆಗಿಬಿಟ್ಟು ಮತ್ತೆ ಬರ್ತೀವಿ. ಇದು ಇವತ್ತಿನ ಔಟ್ಫಿಟ್ ರಿಸೆಪ್ಷನ್ಗೆ. ನಾವು ರೆಡಿ ಆಗಿದ್ದೀರಿ. ಸೊ ಡೈರೆಕ್ಟ್ ನಾವು ಮಂಟಪ ಹತ್ರ ಹೋಗ್ಬಿಡೋಣ ಈಗ. ರಿಸೆಪ್ಷನ್ ಮುಗಿಸ್ಕೊಂಡ್ರಿ. ಸೊ ಈಗ ಲೈಟ್ಸ್ ಹಾಕಿರ್ತಾರಂತೆ. ಹೋಗ್ಬಿಟ್ಟು ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಇವ್ರನ್ನ ಹೆಲ್ಮೆಟ್ ಮಾಡಿ ಸರ್. ಎಲ್ಬೋರ್ಡ್ ಅಲ್ಲ, ಪ್ರೊಫೆಷನಲ್ ಡ್ರೈವರ್. ನೋ ಮೋರ್ ಎಲ್ಬೋರ್ಡ್ ಇನ್ಮೇಲೆಯಿಂದ. ಸ್ಟಿಕರ್ ತೆಗ್ಬಿಡು. ಬೇಡ, 2 ದಿನ ಇರಲಿ. ನಾವು ಇಲ್ಲೇ ಡಿಕ್ರೀಸ್ ಮೀ ಇಯರ್ ಮಾಡಿದ್ದೀರಿ, ನಮ್ಮ ಅರಮನೆ. ಬಟ್ ಲೈಟ್ ಶೋ ಇಲ್ಲ, ಬೇಜಾರು ಮಾಡ್ಕೊಂಬೇಡ. I was so happy first time. ಓಕೆ, It is super good. ಅರಮನೆ ಬೇಕಾದ್ರೆ ಇನ್ನೊಂದ್ಸತಿ ನೋಡ್ಕೊಂಬಿಡಿ. ಅಲ್ಲ, ನೋಡಿರ್ತೀರ ಆಬ್ವಿಯಸ್ಲಿ. ಸೊ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ. ಸೊ ಬೆಳಿಗ್ಗೆಗೆ ಮತ್ತೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ಬೇಕು ಬೆಳಿಗ್ಗೆನೆ. ಆಮೇಲೆ ಮತ್ತೆ ಮದುವೆಗೆ ಮುಹೂರ್ತ. ಲೆಟ್ಸ್ ಸಿ ಗಾಯ್ಸ್. ಗುಡ್ ನೈಟ್. ಓಕೆ, ಗುಡ್ ಮಾರ್ನಿಂಗ್ ಗಾಯ್ಸ್. ವೇಕಪ್. ಎಲ್ಲ ಎದ್ದಿರ್ತೀರ ಅಂತ ಗೊತ್ತು. ಈಗ ವಿಷಯ ಏನಂತಂದ್ರೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ನೆನ್ನೆ ಲಾಸ್ಟಲ್ಲಿ ನೈಟಲ್ಲಿ ಒಬ್ಬನ ಬಿಟ್ರಲ್ಲ, ಅವನೋಗಿ ಪಿಕ್ ಮಾಡ್ಬೇಕು ಇವಾಗ. Good morning. ಓಕೆ, ದಿಸ್ ಈಸ್ ಮೈ ಔಟ್ಫಿಟ್. ಪಂಚಾಕಿದ್ದೀನಿ ಗಾಯ್ಸ್, ಆಮೇಲೆ ಹೋಗಿ ತೋರಿಸ್ತೀನಿ. ಒಂದು ಕಾಫಿ ಕುಡಿಯೋಣ ಅಂತ ಇದ್ದಾರೆ. ಲೆಟ್ಸ್ ಟ್ರೈ ಮಾಡೋಣ. ನಮ್ಗೆ ಗಾಂಧಿವೇ ಎಲ್ಲಾದರೂ ಸಿಕ್ಕಿದ್ರೆ ಒಳ್ಳೆ ಕಾಫಿ ಒಂದು ಕುಡಿಯೋಣ. ನೆಕ್ಸ್ಟು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಬೇಡ, ನಾವು ಈ ಬೆಟ್ಟ ಹತ್ತೋವಾಗ ಒಳ್ಳೆ ಸಾಂಗ್ ಬೇಕಂತಂದರೆ ಈ ಸಾಂಗ್ ಕೇಳಬೇಕು. ಶಿವನು ಕೋಲೆ ಕೂತಿರುವ ಜನರು ಈಗ ನಾವು ತಾಯಿ ದರ್ಶನಕ್ಕೆ ಹೋಗೋಣ. ಗೈಸ್, ಫಾಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನೋಡು. ಆ ಟೆಂಪಲ್ ಕೂಡ ಕವರ್ ಆಗಿದೆ ಅಲ್ವಾ? ನೈಸ್ ವೆದರ್. ಫುಲ್ ಫಾಗ್. ಜಸ್ಟ್ ಈಗ ದರ್ಶನ ಮುಗಿಸ್ಕೊಂಡ್ರಿ. ಒಳ್ಳೆ ದರ್ಶನ ಆಯ್ತಲ್ಲ. गुड मॉर्निंग गाइस. चाय पियो, बिस्किट खाओ. बिस्किट खाओ, चाय पियो, बिस्किट खाओ. बिस्किट टी रख में रखो और पिघलने के पहले खा जाओ. ಎಷ್ಟು? ಯಾಕೆ ಸರ್ 200? ಒಂದೇ ಕಾರ್ ಸರ್ ನಮ್ಮದು. ದರ್ಶನ ಮುಗಿಸ್ಕೊಂಡ್ರಿ. ಈಗ ಚಾಮುಂಡಿ ಬೆಟ್ಟದಿಂದ ಡೈರೆಕ್ಟ್ ಮೈಲಾರಿ ದೋಸೆಗೆ ಹೋಗ್ತಾ ಇದ್ದೀರಿ, ವಿನಾಯಕ ಮೈಲಾರಿ ಹತ್ರ. ಗೈಸ್, ಈ ಥರ ಆಚೆಗೆ ಹೋಗ್ಬಿಟ್ಟು ತಲೆಯೆಲ್ಲ ಆಚೆ ಇಡಬೇಡಿ. ದಿಸ್ ಫೆಲೋ ಇಸ್ ಎಕ್ಸ್ಪ್ಲೈನಿಂಗ್ ಟು ಅಸ್. ಹಾಂ, ಎಕ್ಸ್ಪ್ಲೈನ್ ಮಾಡಿ. ದೇವರಣ್ಣ ನಂಗೆ ಗೊತ್ತಿಲ್ಲ, ಅದೊಂದು ರೇಸ್ ಕೋರ್ಟ್ ಅಂತ ಗೊತ್ತು. ಇದು ರೇಸ್ ಕೋರ್ಟ್. ಪ್ಯಾಲೇಸ್ ಈ ಸೈಡ್ ಇಲ್ಲಿ ಕಾಣುತ್ತಲ್ಲ. ಇಲ್ಲಿ ಮೈಸೂರಿಗೆ ಬಂದಾದ್ಮೇಲೆ ಮೈಸೂರು ಪಾಕ್ ಮಾಡೋ ಪ್ಲೇಸ್ಗೆ ಹೋಗ್ತಾ ಇದ್ರಿ ಹಿಂಗೆ. ಸೊ ಅಲ್ಲಿ ಹೋಗೋಣ ಇವಾಗ.
ನೋಡಿದ್ರೆ ಇನ್ನೇನಿಲ್ಲ ಅಂತ. ಮಿಲ್ಕು ಸ್ಪೆಷಲ್ಲು, ಟ್ರೆಡಿಷ್ನಲ್ಲು, ಅಂಜರು, ಮ್ಯಾಂಗೋ, ಕಾಜು, ರೋಸ್ಟೆಡ್ಡು. ಐಸ್ ಐ ಆಮ್ ಟೇಕಿಂಗ್ ಸ್ಪೆಷಲ್ ಮೈಸೂರು ಪಾಕ್ ಅಷ್ಟೇ. ಈ ಮೈಸೂರು ಪಾಕ್ನ ಯಾವ ಥರ ಮಾಡೋದು ಅಂತ ಇಲ್ಲಿ ಫುಲ್ ಡಿಸ್ಪ್ಲೇಲಿ ಹಾಕಿದ್ದಾರೆ. ಕಮ್ ವಿಲ್ಗೋಣ್ಸಿ. ಬಟ್ ಆದರೂ ಪಂಚ ಹಾಕ್ಕೊಂಡು ಓಡಾಡೋದು ಸೂಪರ್ ಇರುತ್ತಲ್ಲ. ಲೇಬಲಿಂಗು, ಮೇಕಿಂಗು, ಬಟ್ ಇನ್ನೂ ಯಾವುದೂ ಸ್ಟಾರ್ಟ್ ಮಾಡಿಲ್ಲ ಬಿಕಾಸ್ ಆಲ್ಮೋಸ್ಟ್ 8 o'clock ಆಗಿದೆ ಅಷ್ಟೇ. ಅದಕ್ಕೆ ಇನ್ನೂ ಚೆನ್ನಾಗಿದೆಲ್ಲ, ಕ್ಲಿಯರ್ ಪ್ರೆಸೆಂಟೇಷನ್. ಓಕೆ, ತಗೊಂಡಿದ್ದಾಯಿತು, ಲೆಟ್ಸ್ ಗೋ. ಏನು ಗುರು ಇಷ್ಟು ದೊಡ್ಡ ಲೈನು? ಐಸ್ ಮದುವೆಗೆ ಬಂದಿದ್ದೀರಿ, ಹೋಗ್ಬಿಟ್ಟು ಅಲ್ಲಿ ಊಟ ಮಾಡೋಣ ಅಂದರೆ ಇಲ್ಲಿ ಕರ್ಕೊಂಬಂದಿದ್ದಾರೆ ವಿನಾಯಕ ಮೇಲರಿ ಹತ್ರ. ಏನೋ ಅಲ್ಲಿ ಊಟ ಇದ್ದರೂ ಇಲ್ಲಿ ಬಂದಿದ್ದೀರಿ ಅಂದರೆ ನಮ್ಮ ಪರಿಸ್ಥಿತಿ ನೀವೇ ತಿಳ್ಕೊಳ್ಳಿ, ಎಂಥವ್ರ ಜೊತೆ ಸಹವಾಸ ಮಾಡ್ತಾಯಿದ್ದೀರಿ ಅಂತ. ನಾವು ಇಲ್ಲಿಂದ ಹೋಗೋಕೆ ಮದುವೆ ಆಗಿರುತ್ತೆ, ಪರವಾಗಿಲ್ಲ. ಮದುವೆ ಇಂಪಾರ್ಟೆಂಟ್ ಅಲ್ಲ, ನಮ್ಮ ದೋಸೆ ಇಂಪಾರ್ಟೆಂಟ್. ಇಲ್ಲ, ಟೈಮಿಗೆ ಹೋಗಿದ್ರೆ ಬೆಟರ್. 10 ಗಂಟೆ ಏನು ಮಿಸ್ ಮಾಡ್ತಿದ್ವಿ ಅನ್ನೋದು ಹೇಳಿ ಬರಲ್ಲ. ನಾವು ಏನಕ್ಕೆ ಬಂದಿರೋದು? ವೈಷ್ಣವಿ ಇವರೆಲ್ಲ ಏನಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನಿನ್ನ ಮದುವೆಗೆ ಬಂದಿರೋದು. ಬಟ್ ಇವ್ರು ಮೈಸೂರು ನೋಡೋಕೆ ಕರ್ಕೊಂಡು ಹೋಗ್ತಾನೆ. ಈಗ ಇವನೇ ಕೆಡಿಸಿದ್ದು ನಮ್ಮನ್ನು. ಇವನು ಇದ ನೋಡು. ಒಂದು 15 ಮಿನಿಟ್ಸ್ ನಿಂತ್ಕೊಂಡಿದ್ದಾದ್ಮೇಲೆ ನಮಗೆ ಸೀಟ್ ಸಿಕ್ಕಿದೆ. ಎಲ್ಲ ಕುತ್ಕೊಂಡಿದ್ದೀರಿ. ಯಾಕೆ ಬೇಕಾ ಕೊಟ್ರೋ? ಏನೇಳ ಚಟ್ನಿ ಬೇಡ ಬರುತ್ತೆ, ನಂಗೆ ವಾಪಸ್ ಕೊಡ್ತು. ಇನ್ನು ಅರ್ಧ ಗಂಟೆಯಲ್ಲಿ ರೆಡಿ ಆಗ್ತೀವಿ ಅಂದರು. ಅದನ್ನೇ ಪಾಸ್ ಮಾಡಿ ಪ್ಲೇಟು. ಏನಕ್ಕೆ ಆ ದೋಸೆನೇ ಬೇಕಾ? ರೋಸ್ಟ್ ಆಗಿದೆಯೇನು? ಚೆನ್ನಾಗಿದೆ. ದೋಸೆ ಬಂದು ಗೈಸ್. ಇನ್ನು ಬ್ಲಾಗ್ ಮಾಡೋಕ್ಕಾಗಲ್ಲ, ತಿನ್ನಬೇಕು. ತಿಂದ್ಬಿಟ್ಟು ಆಮೇಲೆ ರೆಕಾರ್ಡ್ ಮಾಡ್ತೀನಿ. ಈಗ ಯೂಟ್ಯೂಬ್ ಚಾನಲ್ ಧನುಷ್. ವೆಲ್ಕಮ್ ಟು ಅವರ್ ಕಾರ್ ಧನುಷ್, ವೆಲ್ಕಮ್. ಆದರೂ ಈ ಪಂಚೆ ಹಾಕ್ಕೊಂಡು ಮೈಸೂರು ಓಡಾಡೋದು ಸೂಪರ್. ನಾನೇ ಮಹಾರಾಜ ಫೀಲ್ ಆಗ್ತಾ ಇದೆ. ಗಾಳಿ ಒಳ್ಳೆ ಬೀಸ್ತಿತ್ತು. ಆ್ಯಕ್ಚುಲಿ ಗಾಳಿ ಒಳ್ಳೆ ಬೀಸ್ತಿದೆ. ಗೊತ್ತಾಗಿರೋದು ಆರಿಲ್ಲಲ್ಲ ಗೈಸ್. ದೋಸೆ ತಿನ್ಕೊಂಡು ಮಹಾರಾಷ್ಟ್ರಲ್ಲಿ ಗಾಳಿ ಕಟ್ಬಿಟ್ಟಿದ್ದಾರೆ. ಓಕೆ ಗಾಯ್ಸ್, ಈಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ಆಚೆ ಬಂದರೆ, ಸೊ ಅವನು ಅಲ್ಲಿರೋನು ನಮ್ಮ ಗೈಡು, ಇವತ್ತಿನ ಗೈಡ್ ಅವನು. ಸೊ ಅವ್ನು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಹೋಗ್ತೀರಿ. ಫಸ್ಟ್ ಪ್ಲೇಸಿಗೆ ಬಂದಿದ್ದೀರಿ. ಗೈಡ್ ನಂಗೆ ಗೊತ್ತಿಲ್ಲ. ಫಸ್ಟ್ ಪ್ಲೇಸ್ ಯಾವುದೋ ಕರ್ಕೊಂಬಂದಿರೋದು ನೀನೇ ಅಲ್ಲ? ಕಾರಂಜಿ ಲೇಕ್. ಓಕೆ, ಇಲ್ಲಿ ಏನೇನು ಮಾಡ್ಬೋದು? ಇಲ್ಲಿ ಬೋಟಿಂಗ್ ಇದೆ, ಓಕೆ, ಪಾರ್ಕ್ ಇದೆ. ಪರ್ಸೆಂಟ್ 70 rupees ಗೈಸ್. ಟೆಕ್ನಾಲ ಒಳಗಡೆ ಕ್ಯಾಮ್ರಾ ಅಲೋ ಇಲ್ವಂತೆ, ಸೊ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವ್ರಿಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂತೆ. ಗೊತ್ತಿಲ್ಲ ಅಂತೆ. ಈ ಕ್ಯಾನ್ ಸರ್ವೈವ್ ಬಿಕಾಸ್ ಈ ಹ್ಯಾಡ್ ಏರ್ ಬ್ಯಾಗ್ ಇನ್ಸೈಡ್. ಯಾವ್ದು ಏರ್ ಬ್ಯಾಗ? ಲೈಫ್ ಜಾಕೆಟ್. ಈ ಕ್ಯಾನ್ ಸರ್ವೈವ್ ಬಿಕಾಸ್ ಬೋನ್ಸ್ ಮುಳುಗೋದೇ ಇಲ್ಲ. ಮುಳುಗಲ್ಲ ನಾನು. ಸೊ ಸ್ವಿಮ್ಮಿಂಗ್ ಬರೋರು ಮಾತ್ರ ಬೋಟಿಂಗ್ ಬನ್ನಿ. ನನಗೆ ಬರೋದಿಲ್ಲ. ಫಾಶನ್ ಯುವರ್ ಸೀಟ್ ಬೆಲ್ಟ್ಸ್. ನಾವು ಡ್ರೈವರ್ ಇಬ್ರು. ಹಾಯ್ ಬ್ರೋ. ಸುಸ್ತಾಯ್ತು, ಇನ್ನು 2 ನಿಮಿಷ ತುಳಿದಿಲ್ಲ, ಸುಸ್ತಾಯ್ತು. ಪ್ಯಾಸೆಂಜರ್ಸ್, ನಾವಿಲ್ಲಿ ಕಷ್ಟಪಟ್ಟು ತುಳಿತಾ ಇದ್ರೆ ನಿಮ್ದು ಏನ್ರಿ ಮೀಡಿಯಾ? ಕ್ಯಾಮೆರಾ ಗೊತ್ತಾ? ನೀವು ಈ ತರ ತುಳಿತಾ ಇರ್ಬೇಕು. ರೈಟ್ ಸೈಡ್ ಹೋಗ್ಬೇಕಾ? ಲೆಫ್ಟ್ ಸೈಡ್ ಪುಷ್ ಮಾಡ್ಬೇಕು. ಲೆಫ್ಟ್ ಸೈಡ್ ಹೋಗ್ಬೇಕಂದ್ರೆ ರೈಟ್ ಸೈಡ್ ಪುಷ್ ಮಾಡ್ಬೇಕು. ಓಕೆ, ಟೇಕನಲ್ಲ. ಡ್ರೈವಿಂಗ್, ಕಾರ್ ಡ್ರೈವಿಂಗ್ ಎಲ್ಲಾನು ಮಾಡ್ತಾರೆ, ಎಲ್ಲಾ ಡ್ರೈವರ್ಗಳು ಮಾಡ್ತಾರೆ. ಬೋಟ್ ಡ್ರೈವ್ ಮಾಡೋರು ಯಾರು? ನಾವು. ಕರ್ಕೊಂಡ್ ಬಂದಿರುವ ಧನುಷ್, ಥ್ಯಾಂಕ್ ಯು ಸೋ ಮಚ್. ಗೈಸ್ ನೋಡಿ, ಒಂದ್ ರೌಂಡ್ ಹಾಕಿಲ್ಲ ಆಲ್ರೆಡಿ. ಇಟ್ಸ್ ಟೈಮ್ ಆಗೋಯ್ತು ಆಲ್ರೆಡಿ. ಮಾಡಿ ಗೈಸ್, ನಾವು ಅಕ್ಕಿ ನೋಡಕ್ ಬಂದಿದ್ದೀರಿ. ನೀವ್ ಅನ್ಕೊಂಡ್ ಅಕ್ಕಿ ಅಲ್ಲ, ಈ ತರ ಅಕ್ಕಿದ್ವಿ. ಅಪಾರ್ಥ ಮಾಡ್ಕೊಂಬಾರ್ದು. ಆಗಿದೆ ಅಲ್ವಾ, ತಂಪಾಗಿ. ಗೈಸ್, ವಿ ಜಸ್ಟ್ ಲಾಸ್ಟ್ ಇನ್ ದ ನೇಚರ್. ಕರೆಕ್ಟಾ? ಗೆಟ್ ಲಾಸ್ಟೆಡ್ ಇನ್ ನೇಚರ್. ಸೊ ಈಗ ಡೈರೆಕ್ಟ್ ನಾನ್ ವೆಜ್ ತಿನ್ನಕ್ಕೆ ಹೋಗೋಣ. ಊಟಕ್ಕೆ ಬಂದಿರೋದು ಲಕ್ಷ್ಮಣ್ ಮೆಸ್ ಅಂತ. ಲೆಸ್ಸಿ ಇಲ್ಲಿ ಫುಡ್ ಹೇಗೆ ಇರುತ್ತೆ ಅಂತ. ನಾನ್ ವೆಜ್ ಹೋಟ್ಲು.
ಇವನು ವೆಜ್ಜು ಗಾಯ್ಸ್. ನಾನ್ ವೆಜ್ ಹೋಟ್ಲಲ್ಲಿ ಏನು ಮಾಡ್ತಾವನೆ ಅಂತ ಗೊತ್ತಿಲ್ಲ ಗಾಯ್ಸ್. ಇಲ್ಲಿ ನಾನ್ ವೆಜ್ ಸಖತ್ತಾಗಿದೆ, ಬಟ್ ಯಾಕೆ ಇಷ್ಟಿಷ್ಟು ಕಪ್ಸಲ್ಲೇ ಕೊಡ್ತಾರೆ ಅಂತ ಒಂದು ಪ್ಲೇಟಿಗೆ 4 ಬಟ್ ಕ್ವಾಂಟಿಟಿ ಲೆಸ್, ಕ್ವಾಲಿಟಿ ಇಸ್ ಗುಡ್. ಭರ್ಜರಿ ಊಟ ಆಯಿತು. ನೆಕ್ಸ್ಟ್ ಎಲ್ಲಿಗೆ ಫ್ರೆಂಡ್ಸ್? ನೆಕ್ಸ್ಟ್ ವೆಜ್ ಅವನಿಗೆ ಊಟ ಕೊಡಿಸ್ಬೇಕು. ನಾನ್ ವೆಜ್ ಅವ್ರು ತಿಂದಿದ್ದೀರಿ, ಈಗ ವೆಜ್ ಅವ್ನು ಒಬ್ಬನಿಗೆ ತಿಂದು ಕೊಡಿಸ್ಬೇಕು. ಹೆವಿ ಬಿಸ್ತಿದೆ ಮಧ್ಯಾಹ್ನ ಟೈಮಲ್ಲಿ ಮಾತ್ರ. ಇದು ಎ ಸಿ ಬರ್ತಿದ್ಯಾ? ಮೇ ಬಿ ಚೇತನ್ ನೀನು ನೀರು ಹಾಕಿಲ್ಲ ಎ ಸಿಗೆ, ಅದು ನೈಟಲ್ಲೇ ಫಿಲ್ ಮಾಡಿಬಿಡ್ಬೇಕು. ವಾವ್, ನಗುವಾಗ ಬೆತ್ತಾರೆ, ಹೋಗುವಾಗ ಬೆತ್ತಾರೆ, ಇಲ್ಫಿಲ್ಲಿ ಮಧುವನ್ನು ಯಾಕಲೆ ಯಾಕಲೆ ಎತ್ತಲೆ ಎತ್ತಲೆ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ, ಲವ್ ಮಾಡ್ಬೇಡಿ, ನೋವು ಆಯ್ತದೆ, ಜಾಸ್ತಿ ಮದುವೆ ಆಯ್ತದೆ. ಅದೇ ಈ ಲೊಕೇಶನ್ ಅಲ್ಲಿ ಹಾಡು ನೆಕ್ಸ್ಟ್ ಲೆವೆಲ್. ತಾರೆಕೋರಾಗ ಹೆಂಗ್ ಹೋಗೋದ ಬ್ರೋ? ಹಾ, ಅದು ಲೇಕ್ ಇದೆಯಲ್ಲ. ಲೇಕು ಸ್ಟ್ರೈಟಾ? ಥ್ಯಾಂಕ್ ಯು ಚಿನ್ನು. ವಿ ಆರ್ ಎಕ್ಸ್ಪ್ಲೋರಿಂಗ್ ಎ ಪ್ಲೇಸ್ ಕಾಲ್ಡ್ ಬಟ್ ಈ ಕಡೆ ಎಲ್ಲ ಟೂರಿಸ್ಟ್ಗಳು ಜಾಸ್ತಿ ಬರಬೇಡಿ ಗೈಸ್. ಈ ಲೇಕ್ ಹತ್ರ ಜನ ಬರಂಗಿಲ್ಲ, ಸೊ ಯಾರು ಈ ಕಡೆ ಬರಕ್ಕೆ ಹೋಗ್ಬೇಡಿ, ಓಕೆನಾ? ರಿಮೆಂಬರ್. ಅಲ್ಲ ಸರ್, ಒಬ್ಬೊಬ್ರು ಬಿಡ್ತೀರಾ, ಅವ್ರು ಬಿಡೋದಿಲ್ಲೇನೋ ಅಂತ. ಅಲ್ಲ ಸರ್, ಕೇಳಿದ್ದಷ್ಟೇ, ಹಂಗೆ ನಾ ಮಾಡ್ತೀನಿ ನಾನು. ಪ್ರೀವಿಯಸ್ ಹೋಗಿದ್ದು ಆ ಪ್ಲೇಸ್ಗೆ ಅಲೋ ಮಾಡಿಲ್ಲ, ಸೊ ಅದಾದಮೇಲೆ ನಾವು ಬಂದಿದ್ದು ಬಲ್ಮುರಿ ಫಾಲ್ಸ್ಗೆ. ಸೊ ಎಂಟ್ರೆನ್ಸಲ್ಲಿ ಇದ್ದೀರಿ, ಪಾರ್ಕಿಂಗ್ 40 ರೂಪೀಸ್. ಏನು ಇಷ್ಟನ ಅವ್ರೆ? ಇಷ್ಟು ಜನ ನೋಡಿ ಗಾಬರಿಗೊಂಡು ಇಲ್ಲಿಂದ ನಾವು ಹೊರಡ್ತಾ ಇದ್ದೀರಿ. ಓಕೆ ಗಾಯ್ಸ್, ನಾವೀಗ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀರಿ. ಸೊ 4:45 ಟೈಮು, 8:30ಗೆ ರೀಚ್ ಆಗೋ ಸಾಧ್ಯತೆಗಳಿದೆ, ಬಟ್ ನೋಡ್ಬೇಕು. ಇಲ್ಲ, ನೋಡೋಣ ಎಷ್ಟೊತ್ತಿಗೆ ಹೋಗ್ತೀರಿ ಅಂತ. ಆರಾಮಾಗಿ ಓಡಿಸ್ತೀರಿ. ಗೊತ್ತಿರಂಗೆ 10 ಗಂಟೆಗೆ ರೀಚ್ ಆಗ್ತೀವಿ. ಯಾ ಇಟ್ಸ್ ಓಕೆ. 10 ಗಂಟೆ ಇಸ್ ಗುಡ್, ಬಿಕಾಸ್ ಇವರು ವಿಜಯನಗರದಲ್ಲಿ ಇಳಿದು ಬಿಡ್ತಾರೆ ಮತ್ತೆ. ಚೇತನ್, ಅದಕ್ಕೆ ಇಟ್ ಟೇಕ್ಸ್ ಟೈಮ್. ಆಲ್ಮೋಸ್ಟ್ ಈಗ 10 o'clock ಆಗಿದೆ. ನಾವು ಬೆಂಗಳೂರು ರೀಚ್ ಆಗಿದ್ದೀರಿ ನಮ್ಮ ಲೊಕೇಶನ್ಗೆ. ಸೊ ಫೈನಲಿ ನೋಡಿದ್ರಲ್ಲ ನಮ್ಮ ಮೈಸೂರು. ಆ್ಯಂಡ್ ನಮ್ಗೆ ಇವಾಗ ಇನ್ನೂ ಡೌಟ್ ಇದೆ, ನಾವು ಮದುವೆಗೆ ಹೋಗಿದ್ದ ಮೈಸೂರು ಟ್ರಿಪ್ಗೆ ಹೋಗಿದ್ದ? ವೈಷ್ಣವಿ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಯುವರ್ ಮ್ಯಾರೇಜ್ ಆ್ಯಂಡ್ ವಿಶ್ ಮಾಡ್ರು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇಸ್ ದಟ್ ಕರೆಕ್ಟ್? ಒಂದೇ ಒಂದು ಡೈರೆಕ್ಷನ್ ಮಿಸ್ ಮಾಡಿದ್ದಕ್ಕೆ 2 hours ನನ್ನಿಂದ ಅಂತ ಇದಾರೆ. ಆಕ್ಚುಲಿ 5 minutes ಲೇಟ್ ಆಯ್ತು ಅಷ್ಟೇ. ನೆನ್ಪು ಮಾಡ್ಕೊಂಡ್ರೆ 8:00 ಹೋಗ್ತೀವಿ ಅಂತ ಹೇಳಿದ್ ನಾಗೇಂದ್ರ. ಇವಾಗ 10:00 ಯಾಕೆ ಹೋಗ್ತಿದೀವಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಯ್ಯೋ, ಓಕೆ. Tamil, you just tell me how is your experience to going to Mysore? Bro, as you said, in one day we experienced like all the weather conditions. That was the best part, and of course, You enjoyed? marriage, yeah, it was so good experience today. ಓಕೆ, ಸೊ ಫೈನಲಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಾವು ಮನೆಗೆ ಹೋಗ್ಬೇಕು. ಇನ್ನ ವಿಡಿಯೋಸ್ ನನ್ನ ಕಡೆಯಿಂದ ಬರ್ತಾ ಇರುತ್ತೆ, ಅದಕ್ಕೆ ನೀವೇನ್ ಮಾಡ್ಬೇಕಂತ ಗೊತ್ತಲ್ವಾ? ಬೆಲ್ ಹೊಡಿಬೇಕು, ಗಂಟೆ ಹೊಡಿಬೇಕು. ಹಂಗಲ್ಲ, ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿ, ನನ್ನ ಕಡೆಯಿಂದ ವಿಡಿಯೋಸ್ ಬರ್ತಾ ಇರುತ್ತೆ. ಗೊತ್ತಿಲ್ಲ, ಒಂದೊಂದು ಬೋರಿಂಗ್ ಇರುತ್ತೆ, ಒಂದೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫೈನಲಿ ಐ ಆಮ್ ಎಂಡಿಂಗ್ ದ ವ್ಲಾಗ್. ಸೈನಿಂಗ್ ಆಫ್, ಯುವರ್ಸ್ ನಾಗೇಂದ್ರ.